ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಬೇಬಿಗೆ ಯಾವೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಮಗು ಯಾವ ರೀತಿ ಬೆಳ್ಳಗಾದ, ಅದಕ್ಕೋಸ್ಕರ ನಾವೆಲ್ಲ ಯಾವೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಡ್ರೀಮ್ ಡ್ಯೂ ಅಂತ ಒಂದು ಲೋಷನ್. ಇದನ್ನು ನನಗೆ ಹಾಸ್ಪಿಟಲಲ್ಲೇ ನನಗೆ ರೆಕಮೆಂಡ್ ಮಾಡಿದ್ರು. ಬಟ್ ನನಗೆ ಇದ್ರದ್ದು ಯೂಸ್ ಅಷ್ಟು ಗೊತ್ತಾಗಿರಲಿಲ್ಲ. ಆವಾಗ ನಾನು ಹಿಮಾಲಯದು ಒಂದು ಕಾಂಬೋ ಪ್ಯಾಕ್ ತೊಗೊಂಬಂದಿದ್ದೆ. ಅದರಲ್ಲಿ ಶಾಂಪೂ ಎಲ್ಲ ಪ್ರತಿಯೊಂದು ಇರುತ್ತಲ್ಲ, ಆ ಕಾಂಬೋ ಪ್ಯಾಕ್ ತೊಗೊಂಬಂದಿದ್ದೆ. ಸೊ ಇದ್ರದ್ದು ನನಗೆ ಯೂಸ್ ಇಲ್ಲ ಅಂತ ನಾನು ಇದನ್ನು ವಾಪಸ್ ಬಿಟ್ಟು ಬಂದಿದ್ದೆ. ಬಟ್ ನೆಕ್ಸ್ಟ್ ನಾನು ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋದಾಗ ನನಗೆ ಇದನ್ನು ಮತ್ತೆ ರೆಕಮೆಂಡ್ ಮಾಡಿದ್ರು. ಸೊ ನಾನು ಆ ಹಿಮಾಲಯ ಪ್ರಾಡಕ್ಟು ಲೋಷನ್ನ ಬಳಸೋದು ಬಿಟ್ಟು ಇದನ್ನು ಬಳಸಿದಾಗ ನನ್ನ ಮಗುಗೆ ಇದು ತುಂಬ ಎಫೆಕ್ಟಿವ್ ಅಂತ ಅನ್ನಿಸ್ತು. ನಿಮಗೆ ಫೋಟೋ ನಾನು ಹಾಕಿರ್ತೀನಿ. ಯಾವ ಥರ ಅವನಿಗೆ ಕಲರ್ ಚೇಂಜ್ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಲೋಷನ್ನು. ತುಂಬ ಅಂದರೆ ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಇರುತ್ತೆ. ಯಾವುದೇ ಥರದ್ದು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿರಲ್ಲ. ಯಾಕಂದರೆ ಬೇಬಿಗೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಥಿಕ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಲೋಷನ್ನು. ಸ್ಮೆಲ್ಲು ಕೂಡ ಅಷ್ಟೇ, ಜಾಸ್ತಿ ಹೆವಿ ಸ್ಮೆಲ್ಲಲ್ಲಿ ಇರಲಿಲ್ಲ, ಚೆನ್ನಾಗಿದೆ. ಇದನ್ನ ಬೇಬಿಗೆ ಯಾವುದೇ ಥರದ ರ್ಯಾಷಸ್ ಆಗಿರ್ಬೋದು ಏನೂ ಇದರಿಂದ ಆಗಿಲ್ಲ. ನಾನು ತುಂಬ ಈಗ 3 months ಆಯಿತು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ರೆಕಮೆಂಡೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹಿಮಾಲಯ ಶಾಂಪೂದು ಏನು ನನಗೆ ಅಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಸೊ ಶಾಂಪೂನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಇದೇ ಶಾಂಪೂನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ನಾನು ವೀಕ್ಲಿ 3 times ಅವನಿಗೆ ಹೆಡ್ ವಾಶ್ ಮಾಡೋದ್ರಿಂದ ಇದು ಏನು ಇದು ಓಕೆ ಅನ್ನೋ ಪ್ರಾಡಕ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಇದಕ್ಕೂ ಹೇರ್ ವಾಶ್ಗೆಲ್ಲ. ಬಂದುಬಿಟ್ಟು ಸೆಬಾಮೆಡ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ. ಬಟ್ ನಾನು ಮತ್ತೆ ಕನ್ಸಲ್ಟೇಷನ್ ಹೋದಾಗ ನನಗೆ ಡಾಕ್ಟ್ರು ಈ ಸೋಪನ್ನೇ ರೆಕಮೆಂಡ್ ಮಾಡಿದ್ರು. ಅದ್ರದ್ದು ಕವರ್ ಇದೆ, ನಿಮಗೆ ಅದನ್ನು ಸ್ಕ್ರೀನ್ ಮೇಲೆ ಅಟ್ಯಾಚ್ ಹಾಕಿರ್ತೀನಿ ಅದ್ರ ಫೋಟೋನ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದು ಇವೆರಡು ಯೂಸ್ ಮಾಡಿದಾಗಿಂದ ನನ್ನ ಮಗುನ ಫೇಸ್ ಅಂತೂ ತುಂಬ ಗ್ಲೋ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಅದು ಸೋಪು ಪೌಡರ್ ಬಂದುಬಿಟ್ಟು ನಾನು ಫೇಸಿಗೆಲ್ಲ ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬರೀ ಅವನಿಗೆ ಬಾಡಿಗೆ ಅದಕ್ಕೆಲ್ಲ ಮಾತ್ರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೇಸಿಗೆಲ್ಲ ಪೌಡ್ರ್ ಅಪ್ಲೈ ಮಾಡಬೇಡಿ ಅಂತಲೇ ಡಾಕ್ಟ್ರು ಹೇಳೋದು. ಯಾಕಂದರೆ ಇದ್ರ ಡಸ್ಟಿಂದ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಕೆಮ್ಮು ಬರೋದೆಲ್ಲ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಡಾಕ್ಟ್ರು ಸಹ ರೆಕಮೆಂಡ್ ಮಾಡೋದು. ಬಟ್ ಬಾಡಿಗೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ. ಯಾಕಂದರೆ ಅವ್ರು ಬೆವ್ತಾಗಿಲ್ಲ, ಇಚ್ಚಿಂಗ್ ಎಲ್ಲ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಫೇಸಿಗೆಲ್ಲ ಯೂಸ್ ಮಾಡೋದೇ ಇಲ್ಲ ಇದನ್ನು ನಾನು. ನೆಕ್ಸ್ಟ್ ಬಂದುಬಿಟ್ಟು ವೆಟ್ ವೈಪ್ಸ್ ನಾನು ಹಿಮಾಲಯದೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಓನ್ಲಿ ನಾನು ಮೋಷನ್ ಮಾಡಿದಾಗ ಕ್ಲೀನ್ ಮಾಡೋದಕ್ಕೆ ಮಾತ್ರ ಬಳಸೋದು. ಬೇರೆ ಯಾವ ಜಾಗಕ್ಕೂ ಇದನ್ನು ನಾವು ಬಾಯಿ ಒರೆಸೋದಕ್ಕಾಗಲಿ ಕೈ ಒರೆಸೋದಕ್ಕಾಗಲಿ ಯಾವುದಕ್ಕೂ ನಾನು ಯೂಸ್ ಮಾಡಲ್ಲ. ಯಾಕಂದರೆ ಇದಕ್ಕೆ ತುಂಬ ಕೆಮಿಕಲ್ಸ್ ಇರುತ್ತೆ. ಮಕ್ಕಳು ಕೈಯನ್ನೆಲ್ಲ ಬಾಯಲ್ಲಿ ಇಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಟ್ಟೆ ಒಳಗೆಲ್ಲ ಅವ್ರಿಗೆ ಗೊತ್ತಿರಲ್ಲ, ಅದು ಕೆಮಿಕಲ್ಲು ಬಾಯಿಂದ ಹೊಟ್ಟೆ ಒಳಗೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದು ಬರೀ ನಾನು ಮೋಷನ್ ಮಾಡಿದಾಗ ಮಾತ್ರ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಾವಾದರೂ ಅಷ್ಟೇ ಇದನ್ನು ಯೂಸ್ ಮಾಡಿದ್ಮೇಲೆ ಕೈನ ನೀಟಾಗಿ ವಾಶ್ ಮಾಡ್ಕೋಬೇಕು ಸೋಪ್ ಹಚ್ಕೊಂಡು. ಬಂದುಬಿಟ್ಟು ವಿಟಮಿನ್ D3 ಡ್ರಾಪ್ಸ್. ಇದನ್ನು ಎಲ್ಲ ಹಾಸ್ಪಿಟಲಲ್ಲೂ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಡೈಲಿ 5 ml ಇದನ್ನು ಮಕ್ಕಳಿಗೆ ಕೊಡಿ ಅಂತ. ಯಾಕಂದರೆ ಒಂದು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ D3 ತುಂಬ ಇಂಪಾರ್ಟೆಂಟ್. ಅವರ ಬೋನ್ಸಿಗಾಗಿರ್ಬೋದು ಮತ್ತು ಅವ್ರ ಡೆವಲಪ್ಮೆಂಟ್ಗಾಗಿರ್ಬೋದು. ಎದೆ ಹಾಲಲ್ಲಿ D3 ಅಂಶ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ರೆಕಮೆಂಡ್ ಮಾಡ್ತಾರೆ. ಮೊದಲೆಲ್ಲ ಈ ಡ್ರಾಪ್ಸ್ನ ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಎಳೆ ಬಿಸಿಲಿಗೆ ಮಕ್ಕಳನ್ನ ಹಿಡಿದ್ರೆ ಅವರಿಗೆ ಸೂರ್ಯನ ಕಿರಣದಿಂದನೇ D3 ಅವರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತಂದರೆ 7 ರಿಂದ 8 ಗಂಟೆ ಸಮಯದಲ್ಲಿ ಬರುವಂಥ ಕಿರಣಗಳಿಗೆ ಹಿಡಿದ್ರೂ ಸಹಿತ ಅವರಿಗೆ D3 ವಿಟಮಿನ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ರೆಕಮೆಂಡ್ ಮಾಡ್ತಾರೆ. ಅವ್ರು ಹೇಳೋದೇನು ಅಂತಂದರೆ 11 ಗಂಟೆಯಿಂದ ಸ್ಟಾರ್ಟ್ ಆಗೋ ಬಿಸಿಲಿಗೆ ಹಿಡಿದ್ರೆ ಮಾತ್ರ ಅವರಿಗೆ ಈ ಒಂದು ವಿಟಮಿನ್ ಸಿಗುತ್ತೆ ಅಂತ. ಬಟ್ ಆ ಟೈಮಲ್ಲಿ ಇರುವಂಥ ಬಿಸಿಲಲ್ಲಿ ಮಕ್ಕಳನ್ನ ಹಿಡಿದ್ರೆ ಅವ್ರ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಇವಾಗೆಲ್ಲ ಬೇರೆ ಕಂಟ್ರಿಯಲ್ಲೂ ಸಹ ಇದನ್ನು ಯೂಸ್ ಮಾಡ್ತಾ ಇದ್ರು. ನಮ್ಮ ದೇಶಕ್ಕೂ ಇದು ಬಂದುಬಿಟ್ಟಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಡ್ರಾಪ್ಸ್. ಇದು ಫೆರರಾ ಆಸ್ಕ್ರೋಬೇಟ್ ಅಂತ ಒಂದು ಫೋಲಿಕ್ ಆ್ಯಸಿಡ್ ಡ್ರಾಪ್ಸ್. ಇದನ್ನು ನನಗೆ ಅವ್ನು ಮೋಷನ್ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಟೈಮಲ್ಲಿ ಹೋದಾಗ ಇದನ್ನು ನನಗೆ ರೆಕಮೆಂಡ್ ಮಾಡಿದ್ರು. ನೀವೇನಾದರೂ ತೊಗೋಬೇಕು ಅಂತಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ತೊಗೊಳ್ರಿ. ಹಾಗೆ ನೆಕ್ಸ್ಟು ಮಗುಗೆ ಎವ್ರಿ 0 to 3 months ಒಳಗೇನೆ ಅವರಿಗೆ 2 hours ಒಂದ್ಸಲ
ಕಂಪಲ್ಸರಿ ಹೋಗಿ ಫೀಡ್ ಮಾಡಲೇಬೇಕು. ಹಾಗೆ ನಾನು ನಿಮಗೆ ಇವಾಗ ಒಂದು ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕೇಕ್ ಮಾಡೋದು ತುಂಬ ವೀಡಿಯೋಸ್ ಇರುತ್ತೆ. ಅದನ್ನಾಗೆ ನಾನು ತೋರಿಸ್ತಾ ನನ್ನ ಜೀವನದ ಕೆಲವೊಂದು ನನಗೆ ನಾನೇ ತಗೊಂಡಂಥ ಮೋಟಿವೇಶನನ್ನು ನಿಮಗೆ ಹೇಳ್ತಾ ಬರ್ತೀನಿ. ಜೀವನದಲ್ಲಿ ಎಲ್ರಿಗೂ ಯಾವುದು ಸುಲಭವಾಗಿ ಸಿಗೋದಿಲ್ಲ. ಎಲ್ಲದಕ್ಕೂ ತುಂಬ ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆವಾಗಲೇ ಏನಾದರೂ ಒಂದು ಸಿಗೋದಕ್ಕೆ ಸಾಧ್ಯ. ನನ್ನ ಲೈಫಲ್ಲೂ ಹಾಗೆ ನಾನು ಎಲ್ಲದಕ್ಕೂ ತುಂಬ ಕಷ್ಟಪಟ್ಬಿಟ್ಟು ಈ ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋದಕ್ಕೆ ನನ್ನ ಒಂದು ಎಫರ್ಟಿಂದನೇ ಸಾಧ್ಯ. ಕೆಲವರು ಬ್ಲೆಸ್ಸಿಂಗ್ ಚಿಲ್ಡ್ರನ್ಸ್ ಇರ್ತಾರೆ. ಅವ್ರ ತಂದೆ ಮಾಡಿಟ್ಟಿರೋ ಆಸ್ತಿಯಿಂದನೋ ಏನೋ ಅವರು ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ. ಬಟ್ ನಾವು ನಮ್ಮನ್ನು ಅವ್ರಿಗೆ ಕಂಪೇರ್ ಮಾಡ್ಕೊಳೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅವರಿಗೆಲ್ಲ ಸುಲಭವಾಗಿ ಸಿಕ್ಕಿರುತ್ತೆ. ಅಂದರೆ ಒಂದು ಬಾಳೆಹಣ್ಣನ್ನು ಅವ್ರು ಬಿಚ್ಚಿ ಕೊಟ್ಟಿರ್ತಾರೆ ತಿನ್ನು ಅಂತ. ಬಟ್ ನಮಗೆ ಹಂಗಲ್ಲ. ಒಂದು ಬಾಳೆಗೊನೆಯನ್ನು ಕಟ್ಕೊಂಬರ್ಬೇಕು, ಅದನ್ನ ಹಣ್ಣು ಮಾಡಬೇಕು, ಆಮೇಲೆ ಅದನ್ನ ಸಿಪ್ಪೆ ಸುಲಿದು ತಿನ್ನೋದು ಸಹಿತ ನಮ್ಮ ಕೆಲಸನೇ ಆಗಿರುತ್ತೆ. ಆ ಥರದ ಪರಿಸ್ಥಿತಿಯಲ್ಲಿ ನಾನು ಬೆಳೆದು ಬಂದಿರೋದು. ನಾನು ಚೆನ್ನಾಗಿ ಓದಿದೆ, ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಓದ್ಬಿಟ್ಟು ಈ ಒಂದು ಜಾಬ್ನ ತಗೊಂಡಿದ್ದೀನಿ. ಈಗ ಒಂದು ಒಳ್ಳೆ ಸ್ಯಾಲ್ರಿ ಇದೆ ನನಗೆ. 5 ಅವರ್ಸ್ ಡ್ಯೂಟಿ ಇದೆ, 30,000 ಸ್ಯಾಲ್ರಿ ಇದೆ. ಓಕೆ, ನನಗೆ ಯಾವುದೇ ಥರದ ರಿಸ್ಕ್ ಅಂತಕ್ಕಂಥದ್ದು ನನಗೆ ಬಂದಿಲ್ಲ. ಓಕೆ, ಮನೆ ಮೇಂಟೈನ್ ಮಾಡ್ತೀನಿ, ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಈಗ ಮಗು ಆಗಿದೆ. ನನಗೆ ಯಾವುದೇ ಥರದ ನನ್ನ ಜಾಬ್ ಬಗ್ಗೆ ನನಗೆ ಯಾವುದೇ ಥರದ ಕೊರತೆ ಇಲ್ಲ. ಒಳ್ಳೆ ಹೆಸರನ್ನು ತಗೊಂಡಿದ್ದೀನಿ ನನ್ನ ಜಾಬಲ್ಲಿ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಬಟ್ ಏನಂತಂದರೆ ಜನಗಳಿಗಿನ ಸಮಾಜದಲ್ಲಿ ಇರ್ತಾರೆ, ನಮ್ಮ ಅಕ್ಕಪಕ್ಕ ಜನಗಳಿರ್ತಾರಲ್ಲ, ಅವ್ರು ಹಾಗಲ್ಲ. ನಮ್ಮನ್ನು ಹೇಗಾದರೂ ಮಾಡಿ ಕುಗ್ಗಿಸ್ಬೇಕು. ತುಂಬ ಜನ ಅಂದರೆ ತುಂಬ ಟಾಂಟ್ ಮಾಡಿ ಮಾತಾಡಿದ್ದಾರೆ. ನಿಮ್ಮ ಲೈಫಲ್ಲಿ ಅಂದರೆ ಎಲ್ಲರ ಲೈಫಲ್ಲೂ ಎಲ್ಲದನ್ನೂ ದೇವ್ರು ಕೊಟ್ಟಿರ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಕಾಯಬೇಕು, ತಾಳ್ಮೆ ಇರಬೇಕು. ನನ್ನ ಲೈಫಲ್ಲೂ ಹಾಗೆ ನನಗೆ ಮಗು ಆಗಿಲ್ಲ ಅಂತ ಅನ್ನೋದೊಂದು ವಿಷಯ ಇಟ್ಕೊಂಡು ತುಂಬ ಜನ ಟಾಂಟ್ ಮಾಡಿ ಮಾತಾಡಿದ್ದಾರೆ. ಬಟ್ ನಾನು ಯಾವುದಕ್ಕೂ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಓಕೆ, ಮಾತಾಡಲಿ. ನನ್ನ ಗೋಲ್ ಬಗ್ಗೆ ನಾನು ಫೋಕಸ್ ಮಾಡ್ಕೊತ ಬಂದೆ ವಿನಃ ಅವ್ರಾಗಿ ಮಾತಾಡ್ತಾರೆ. ಬಟ್ ರಿಗ್ರೆಟ್ ಇತ್ತು ಮನಸ್ಸೊಳಗೆ. ತುಂಬ ಅಂದರೆ ನಾನು ಒಬ್ಬಳೇ ಇದ್ದಾಗ ತುಂಬ ಅಳ್ತಾ ಇದ್ದೆ. ಬಟ್ ಅದನ್ನು ನಾನು ಯಾರಿಗೂ ತೋರಿಸ್ಕೊತಾ ಇರಲಿಲ್ಲ. ನಾನು ತೋರಿಸ್ಕೊಂಡ್ರೆ ನಾನು ತುಂಬ ವೀಕ್ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡು ಅದನ್ನೇ ತುಂಬ ನಾನು ಮೋಟಿವೇಶನಾಗಿ ತೊಗೊಂಡು ನನ್ನ ಗೋಲ ರೀಚ್ ಮಾಡ್ಕೊತಾ ನಾನು ಅದ್ರ ಕಡೆನೇ ಫೋಕಸ್ ಮಾಡ್ಕೊತಾ ಬಂದೆ. ಹಾಗೆ ಮಾತಾಡ್ತಾ ಕೇಕ್ ರೆಡಿಯಾಗೇ ಬಿಡ್ತು. ನೋಡಿ ಯಾವ ಥರ ಕಾಣ್ತಾ ಇದೆ. ಈಗ ನೆಕ್ಸ್ಟು ನಾನು ಬೇಬಿಗಳಲ್ಲಿ ಯಾವ ಥರ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವರು ನಾನು ಇದನ್ನು ಅಬ್ಸರ್ವ್ ಮಾಡೇ ಇರಲಿಲ್ಲ. ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನಾನು ಯಾವುದೋ ಒಂದು ರೀಸೆಂಟಾಗಿ ನೋಡಿದಾಗ ನನಗೆ ಈ ಥರ ಗೊತ್ತಾಗಿದ್ದು. ಈ ಥರ ಬೆರಳು ಸಂದಿಗಳಲ್ಲೆಲ್ಲ ತುಂಬ ಅಂದರೆ ತುಂಬ ಡಸ್ಟ್ ಇರುತ್ತೆ. ನಾನು ಮೊನ್ನೆ ಅದನ್ನು ಅಬ್ಸರ್ವ್ ಮಾಡಿದಾಗಲೇ ನನಗೆ ಶಾಕ್ ಆಯಿತು. ಇದೇನಪ್ಪ ಈ ಥರ ಡಸ್ಟ್ ಇದೆ ಇಲ್ಲೆಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಬಟ್ ಇದನ್ನು ಹೀಗೆ ಬಿಟ್ಟರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬೇಕಂದರೆ ನಾವು ಗ್ಲೌಸ್ ಎಲ್ಲ ಹಾಕ್ತಾಯಿರ್ತೀವಿ ಕೈಗೆ ಕಾಲಿಗೆಲ್ಲ. ಅದರದ್ದು ಬಟ್ಟೆ ಆಗಿರ್ಬೋದು, ಆಮೇಲೆ ಕೊಳೆ ಆಗಿರ್ಬೋದು, ಅಲ್ಲೋಗಿ ಸ್ಟಾಕ್ ಆಗ್ತಾ ಇರುತ್ತೆ. ಅದು ಹಾಗೆ ಬಿಟ್ಟರೆ ಡಸ್ಟ್ ಥರನೂ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಲೇಬೇಕು. ಮಕ್ಕಳಲ್ಲಿ ತುಂಬ ಅಂದರೆ ತುಂಬ ನಾವು ಹೈಜೀನ್ನ ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಅವರಿಗೆ ಯಾವ ಥರ ಏನಿಂದ ರೋಗಗಳು ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಷ್ಟು ಕ್ಲೀನಾಗಿಟ್ರೂ ಕಮ್ಮಿನೇ ಅನ್ನೋದು. ಹಾಗೆ ಸಂದಿಲೂ ಅಷ್ಟೇ ಬೆವತು ಈ ಥರ ಎಲ್ಲ ಆಗಿರುತ್ತೆ. ಅಲ್ಲಿಗೆ ಸ್ವಲ್ಪ ಪೌಡ್ರನ್ನೆಲ್ಲ ಅಪ್ಲೈ ಮಾಡ್ತಾ ಇರಬೇಕು ಅವಾಗವಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು. ಇಲ್ಲಾಂದರೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಮಗುಗೂ ಈ ಥರ ಆಗಿತ್ತು. ಹಾಗಾಗಿ ನಾನು ಪೌಡ್ರನ್ನ ಅಪ್ಲೈ ಮಾಡಿದ್ದೀನಿ ಅಲ್ಲೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.